ಕೊರೋನಾ ವಿಚಾರವಾಗಿ ಮಾಡೋಣ. ಏನ್ರಿ ಕೊರೋನಾನೂ ಇಲ್ಲ ಏನೂ ಇಲ್ಲ, ಸುಮ್ಮನೆ ನಮ್ಮನ್ನು ಹೆದರಿಸ್ತೀರಾ ಅಂತ ಬಹಳಷ್ಟು ಜನ ಮಾಧ್ಯಮದವ್ರ ಮೇಲೆ ದೂಷಿಸ್ತೀರಿ, ಬೈತೀರಿ, ಎಲ್ಲ ಮಾಡ್ತೀರಿ. ಬಟ್ ಇಟ್ಸ್ ಓಕೆ. ಆದರೆ ಜವಾಬ್ದಾರಿಯಿಂದ ಹೊರಗಡೆ ನಡೀತಾ ಇರೋದನ್ನ ತಿಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗುತ್ತೆ. ಕೊರೋನಾ ಈಗ ಮತ್ತೆ ಎಂಟ್ರಿ ಕೊಡ್ತಾ ಇದೆಯಾ ಅಂತ, ಯಾಕೆಂದರೆ 4 ಸಾವುಗಳಾಗಿದೆ. ಎಲ್ಲಿ ಅಂತ ಹೇಳ್ಬಿಡ್ತೀನಿ. ಯಾಕೆ ಏನು, ಯಾಕೆ ಇವತ್ತು ಕೊರೋನಾ ಬಗ್ಗೆ ಮತ್ತೆ ಚರ್ಚೆ ಮಾಡ್ತಾ ಇದ್ದೀವಿ, ಕೊರೋನಾ ವಿಚಾರ ಮತ್ತೆ ಯಾಕೆ ಮುನ್ನೆಲೆಗೆ ಬಂದಿದೆ, ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ನಾವು ಎಷ್ಟು ಮುಂಜಾಗ್ರತರಾಗಿರಬೇಕಾಗುತ್ತೆ, ಮುಂಜಾಗ್ರತಾ ಕ್ರಮಗಳನ್ನು ಏನು ತೆಗೆದುಕೊಳ್ಬೇಕು, ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಅಲರ್ಟ್ ಅಲರ್ಟ್, ಜಗತ್ತನ್ನೇ ನಡುಗಿಸಿದ ಡೆಡ್ಲಿ ವೈರಸ್ ಎಂಟ್ರಿ ಕೊಡ್ತಾ ಇದೆ. ದೇಶದ ವಿವಿಧ ರಾಜ್ಯಗಳಲ್ಲಿ ದಿನೇ ದಿನೇ ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಕೊರೋನಾ ಕ್ರಿಮಿಗೆ 4 ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಆಂಧ್ರದಲ್ಲಿ 4 ಸಾವುಗಳಾಗಿದೆ. ಮತ್ತೆ ಜೂನ್ 26ರಿಂದ ಜುಲೈ 16ರ ಮಧ್ಯೆ 12 ಜನಕ್ಕೆ ಕೊರೋನಾ ಪಾಸಿಟಿವ್ ಬಂದಿದೆ. ಆಂಧ್ರ, ಮಹಾರಾಷ್ಟ್ರ, ಕೇರಳ, ತಮಿಳುನಾಡಲ್ಲಿ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಅಲರ್ಟ್ ಆಗಬೇಕಾಗತ್ತೆ. ಕರ್ನಾಟಕದಲ್ಲೂ ಹೆಚ್ಚು ದಾಖಲಾಗಿವೆ ಕೊರೋನಾ ಪ್ರಕರಣಗಳು. ಆಂಧ್ರ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಿ ಪ್ರತಿಯೊಬ್ಬರಿಗೂ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಗಡಿಯಲ್ಲಿ ಮುಂಜಾಗ್ರತೆ ಕ್ರಮವನ್ನ ಆರೋಗ್ಯ ಇಲಾಖೆ ಕೈಗೊಂಡಿದೆ. ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವೀಕ್ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕೋವಿಡ್-19 ಡೆತ್ ಕೇಸಸ್ ರಿಪೋರ್ಟ್ ಆಗಿದೆ ಅನ್ನೋ ಮಾಹಿತಿ ನಮಗೆ ಬಂತು. ತಕ್ಷಣ ನಮ್ಮ ಜಿಲ್ಲೆಯಲ್ಲಿ ಪಾವಗಡ ತಾಲೂಕು ಇಸ್ ಬಾರ್ಡ್ರಿಂಗ್ ಆಂಧ್ರ ಪ್ರದೇಶ್. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ನಾವು ಎಲ್ಲ ಹೆಲ್ತ್ ಅಫಿಷಿಯಲ್ಸನ್ನು ಅಲರ್ಟ್ ಮಾಡಲಿಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೀಟಿಂಗನ್ನು ತಗೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಪಾವಗಡ ತಾಲೂಕಿನ ತಾಲೂಕ್ ಹೆಲ್ತ್ ಆಫೀಸರ್ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್, ಅಲ್ಲಿ ಇರುವ ಸ್ಥಳೀಯ ಆಶಾ ವರ್ಕರ್ಸು ಮತ್ತು ಕಮ್ಯುನಿಟಿ ಹೆಲ್ತ್ ವರ್ಕರ್ಸು ಎಲ್ಲ PHC ಡಾಕ್ಟರ್ಸ್ಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೀವಿ ಅಂತ ಹೇಳಿದರೆ, ಬಾರ್ಡರ್ ಏರಿಯಾಸಲ್ಲಿ ಒಂದು ಕ್ಯಾಂಪ್ ರೀತಿಯಲ್ಲಿ ಬಾರ್ಡರಿಂದ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರೋರನ್ನು ಯಾರಿಗೆ ಜೂನ್ ಕೊನೆ ವಾರದಿಂದ ಹೆಚ್ಚು ದಾಖಲಾಗ್ತವೆ ಕೊರೋನಾ ಪ್ರಕರಣಗಳು. ಇದೀಗ ಕೇರಳದಲ್ಲಿ 115 ಕೊರೋನಾ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ. 64 ಪಾಸಿಟಿವ್ ಕೇಸ್ ಮೂಲಕ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ 43, ತಮಿಳುನಾಡು 38, ದೆಹಲಿ 18, ರಾಜಸ್ಥಾನ 12 ಪ್ರಕರಣಗಳು. ಆದರೆ ಕರ್ನಾಟಕ 64 ಪಾಸಿಟಿವ್ ಕೇಸ್ ಮೂಲಕ 2ನೇ ಸ್ಥಾನದಲ್ಲಿದೆ. ಮೊದಲ ಸ್ಥಾನದಲ್ಲಿ ಕೇರಳ ಇದೆ. ಇತ್ತೀಚಿನ ವರದಿ ಪ್ರಕಾರ ದೇಶದಲ್ಲಿ 300ಕ್ಕೂ ಹೆಚ್ಚು ಕೊರೋನಾ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದ್ದಾವೆ. ಪುಣೆಯ ವೈರಾಲಜಿ ಸಂಶೋಧನಾ ಕೇಂದ್ರಕ್ಕೆ 5 ಸ್ಯಾಂಪಲ್ಗಳನ್ನು ರವಾನಿಸಲಾಗಿದೆ. ಈಗ ಹರಡ್ತಾ ಇರೋ ಕೊರೋನಾ ಯಾವ ರೂಪಾಂತರಿ ಅಂತ ತಿಳ್ಕೊಳ್ಳೋದಕ್ಕೆ, ಈ ಕೊರೋನಾ ರೂಪಾಂತರಿ ಎಷ್ಟು ಡೇಂಜರ್ ಅಂತ ಟೆಸ್ಟ್ ರಿಪೋರ್ಟ್ ಬರಬೇಕು. ಆಂಧ್ರದಲ್ಲಿ 4 ಸಾವಿನಿಂದ ಕರ್ನಾಟಕದಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಡಾಕ್ಟರ್ CN ಮಂಜುನಾಥ್ ಸಂಸದರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ಕೋವಿಡ್ ಬಂದು ಹೋಗಿದೆ, ಎಲ್ಲ ಹಳೇದೇ ಇದು. ಯಾಕೆಂದರೆ ಈಗ ಏನಾಗುತ್ತೆ, ಈಗ ಕೋವಿಡ್ ಬಂದು ಹೋಗಿದೆ, ಎಲ್ಲರಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಇರುತ್ತೆ. ಸೊ ಕೋವಿಡ್ ಇವಾಗ ಮಾಮೂಲಿ ಇನ್ಫ್ಲುಯೆನ್ಸಾ ಅಥವಾ ವೈರಲ್ ಇನ್ಫೆಕ್ಷನ್ ಇದ್ದಾಗೆ ಅದು ಒಂದು ನಾರ್ಮಲ್ ಇನ್ಫೆಕ್ಷನ್ ಆಗುತ್ತೆ ಹೊರತು ಆ ರೀತಿ ಹಿಂದೆ 2020ರಲ್ಲಿ ಆದಂಥ ಕೋವಿಡ್ ಏನು ಮಹಾಮಾರಿ ಇದಿತ್ತಲ್ಲ, ಎಪಿಡೆಮಿಕ್ ಇತ್ತಲ್ಲ, ಆ ಥರ ಆಗೋದಿಲ್ಲ. ಕೋವಿಡ್ ಎಲ್ಲ ಹಳೇದೇ ಇದು. ಯಾಕೆಂದರೆ ಈಗ ಏನಾಗುತ್ತೆ, ಈಗ ಕೋವಿಡ್ ಬಂದು ಹೋಗಿದೆ, ಎಲ್ಲರಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಇರುತ್ತೆ. ಸೊ ಕೋವಿಡ್ ಇವಾಗ ಮಾಮೂಲಿ ಇನ್ಫ್ಲುಯೆನ್ಸಾ ಅಥವಾ ವೈರಲ್ ಇನ್ಫೆಕ್ಷನ್ ಇದ್ದಾಗೆ ಅದು ಒಂದು ನಾರ್ಮಲ್ ಇನ್ಫೆಕ್ಷನ್ ಆಗುತ್ತೆ ಹೊರತು ಆ ರೀತಿ ಹಿಂದೆ 2020 ಚರ್ಚೆ ಮಾಡೋಣ. ವೈದ್ಯರು ಏನು ಹೇಳ್ತಾರೆ ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ವೈರಾಣು ತಜ್ಞರು ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಳಿ. ಮತ್ತು ಖ್ಯಾತ ವೈದ್ಯರು ಡಾಕ್ಟರ್ ಆಂಜನಪ್ಪ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ನಮಸ್ಕಾರ. ನಾನು ಮೊದಲು ಶ್ರೀನಿವಾಸ್ ಸರ್ ಹತ್ರ ಮಾತಾಡ್ತೀನಿ. ಸರ್, ಈ ಹಿಂದೆ ಕೊರೋನಾ ಸಂದರ್ಭದಲ್ಲಿ
ನಿಮ್ಮ ಮೇಲೆ ಪ್ರಕರಣ ಕೂಡ ದಾಖಲಾಗಿತ್ತು, ಯಾಕೆಂದ್ರೆ ಬಹಳ ನೇರವಾಗಿ ನೀವು ಮಾತನಾಡಿದ್ರಿ. ಈಗ ಕೊರೋನಾ ಮತ್ತೆ ರೀ ಎಂಟ್ರಿ ಆಗಿದೆ ಅನ್ನೋದು ಮತ್ತು 4 ಸಾವುಗಳಾಗಿದೆ ಅನ್ನೋದು, ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ ನೀವು? ಇಲ್ಲ, ನಾನು ಈಗ ಮಾತಾಡಿದ್ದನ್ನು ಎಲ್ಲ ಕೇಳಿದೆ. ಮಾನ್ಯ ಜಿಲ್ಲಾಧಿಕಾರಿ ಅವರು ಮಾತಾಡಿದ್ದನ್ನು ಕೂಡ ಕೇಳಿದೆ. ಮೊದಲನೇದಾಗಿ ಕೊರೋನಾ ರೀ ಎಂಟ್ರಿ ಆಗೋದಕ್ಕೆ ಏನು ಇಲ್ಲ. ಈಗಾಗಲೇ ಇದನ್ನ ನಾನು ಮಾರ್ಚ್ 13, 2020ರಲ್ಲಿ ಯಾವಾಗ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸರ್ಕಾರ ಇಲ್ಲಿ ಮೊದಲಿಗೆ ದೇಶದಲ್ಲಿ ಬೇರೆ ಯಾರು ಮಾಡದಾಗ ನಮ್ಮ ರಾಜ್ಯದಲ್ಲಿ ಮಳಿಗೆಗಳನ್ನ ಮುಚ್ಚೋದಕ್ಕೆಲ್ಲ ನಿರ್ಧಾರ ಮಾಡಿತ್ತು. ಆವಾಗಲೇ ಹೇಳಿದ್ದೆ, ಇದು ಚೀನಾದಿಂದ ಭಾರತಕ್ಕೆ ಬಂದಾಗಿದೆ, ಇನ್ನು ಶತಮಾನಗಳ ಕಾಲ ಇಲ್ಲಿ ಉಳಿಯಲಿದೆ, ಎಲ್ಲರನ್ನು ಸೋಂಕಲಿದೆ, ಯಾರಿಗೆ ಅದರಿಂದ ಗಂಭೀರ ಸಮಸ್ಯೆ ಆಗ್ತದೆ ಅಂತವರನ್ನಷ್ಟೇ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ನಾನು. ಆವಾಗಲೂ ಕೂಡ ನನ್ನ ಮೇಲೆ ಪ್ರಕರಣ ದಾಖಲಾಗಿತ್ತು, ಅದರ ನಂತರನೂ ಪ್ರಕರಣ ದಾಖಲಾಗಿತ್ತು, ನೀವು ಅದನ್ನ ಹೇಳಿದ್ರಿ. ಆದ್ರಿಂದ ಇದು ರೀ ಎಂಟ್ರಿ ಅಲ್ಲ. ಒಂದು ವೈರಸ್ ನಮ್ಮ ದೇಶದ ಒಳಗೆ ಪ್ರವೇಶ ಮಾಡಿದ್ಮೇಲೆ ಅದು ಇಲ್ಲಿ ಇದ್ದೇ ಇರುತ್ತೆ. ಅದು ಒಂದನೇದು. ಎರಡನೇದು, ಮಂಜುನಾಥ್ ಅವರು ಈಗ ಹೇಳಿದ್ರು ಇದು ಇನ್ಫ್ಲೂಯೆನ್ಸಾ ತರ ಇದೆ, ಹಳೆ ಕೊರೋನಾ ತರ ಇಲ್ಲ ಅಂತ ಹೇಳಿ. ಡಾಕ್ಟರ್ ಮಂಜುನಾಥ್ ಅವರಿಗೆ ನಾನು ನಿಮ್ಮ ಮೂಲಕ ಹೇಳ ಬಯಸ್ತೇನೆ ಏನು ಅಂತಂದ್ರೆ, 2020-23ರಲ್ಲಿದ್ದ ಕೊರೋನಾ ಈಗಿನ ಕೊರೋನಾ ಇದು ಒಂದೇನೆ. ಆವಾಗ್ಲೂ ಅದು ಅಷ್ಟೇ ಇದ್ದದ್ದು. ಅದನ್ನ ಅತ್ಯಂತ ಭೀಕರ ಮಹಾಮಾರಿ ಅಂತ ಎಲ್ಲರನ್ನ ಹೆದರಿಸಿ ಲಾಕ್ಡೌನ್ ಮಾಡಿ ಹೋಟ್ಲಲ್ಲಿ ಮಲಗಿಸಿ ಎಲ್ರಿಗೆ ಟೆಸ್ಟಿಂಗ್ ಮಾಡಿಸಿ ಎಲ್ರಿಗೆ ವ್ಯಾಕ್ಸಿನ್ ಹಾಕಿಸಿದವರು ನೀವು ಮತ್ತೆ ನಿಮ್ಮಂತ ವೈದ್ಯರು ಇದ್ದಂತ ಸಮಿತಿಯವರೇ ಹೊರತು ಜನಸಾಮಾನ್ಯರಿಗೆ ಅದನ್ನು ಮಾಡೋ ಅಗತ್ಯ ಇರಲಿಲ್ಲ. ಇದು ಎರಡನೇದು. ಮೂರನೇದಾಗಿ ಈಗಿನ ಏನು ಈಗ ಆಗ್ತಾ ಇರೋದಕ್ಕೆ ಬಂದ್ರೆ, ನೀವೀಗ ಹೇಳ್ತಾ ಇದ್ದೀರಿ ಏನಂತಂದ್ರೆ 4 ಮಂದಿ ದಾರುಣವಾಗಿ ಮೃತಪಟ್ಟಿದ್ದಾರೆ, ಅತ್ಯಂತ ಗಂಭೀರ ಸಮಸ್ಯೆ ಇತ್ಯಾದಿ ಇತ್ಯಾದಿ. ಇದರಲ್ಲಿ ಗಮನಿಸಬೇಕಾದದ್ದು ಏನು ಅಂತಂದ್ರೆ, ಈ 4 ಪ್ರಕರಣಗಳು ಏನು ಆಂಧ್ರ ಪ್ರದೇಶದಲ್ಲಿ ಮೃತಪಟ್ಟಿದ್ದಾರೆ, ಇವ್ರು 4 ಜನರಲ್ಲಿ ಕೂಡ ಬೇರೆ ಅತ್ಯಂತ ಗಂಭೀರವಾದ ಇತರ ಕಾಯಿಲೆಗಳು ಇದ್ದುವು. ಅವುಗಳಿಂದ ಅವರು ಮೃತಪಟ್ಟರು. ಅವರಲ್ಲಿ ಕೊರೋನಾ ಪರೀಕ್ಷೆ ಮಾಡಿದಾಗ ಅದು ಇತ್ತು ಅಷ್ಟೇ ಹೊರತು ಕೊರೋನಾದಿಂದಾಗಿ ಅವರು ಮೃತಪಟ್ಟಿರುವಂತದ್ದು ಅಲ್ಲ. ಇದು ಈವರೆಗೆ ನಮ್ಮ ದೇಶದಲ್ಲಿ ಕೊರೋನಾದಿಂದ ಆಗಿರುವ ಸಾವುಗಳಲ್ಲಿ 96% ಸಾವುಗಳು ಅವರಲ್ಲಿ ಇದ್ದಂತ ಮೂಲ ಕಾಯಿಲೆಗಳು, ಅದು ಹೃದಯದ ಕಾಯಿಲೆ ಇರ್ಬೋದು ಅಥವಾ ವಿಪರೀತ ರಕ್ತದ ಸಕ್ಕರೆ ಇರ್ಬೋದು, ರಕ್ತದ ಒತ್ತಡ ಇರ್ಬೋದು, ಇತ್ಯಾದಿ ಕಾಯಿಲೆಗಳಿಂದ ಅವರು ಮೃತಪಟ್ಟರೆ ಹೊರತು ಕೊರೋನಾದಿಂದಲೇ ಮೃತಪಟ್ಟಿರೋ ಸಂಖ್ಯೆ ತೀರಾ ಕಡಿಮೆ. ಎಲ್ಲರೂ ಅವರವರ ಗಂಭೀರ ಕಾಯಿಲೆಗಳಿಂದಲೇ ಮೃತಪಟ್ಟಿದ್ದಾರೆ. ಕೊನೆಯದಾಗಿ ನಾನು ಹೇಳ ಬಯಸುವುದೇನಂತಂದ್ರೆ, ಈಗ ನೀವು ಎಲ್ಲ ರಾಜ್ಯಗಳ ಪಟ್ಟಿಯನ್ನ ಕೊಟ್ರಿ, ಅಲ್ಲಿ ಇಷ್ಟು ಕೊರೋನಾ, ಇಲ್ಲಿ ಇಷ್ಟು ಕೊರೋನಾ. ಈ ರೀತಿ ಪರೀಕ್ಷೆ ಮಾಡೋದನ್ನ ದಯಮಾಡಿ ನಿಲ್ಲಿಸಬೇಕು ಅಂತ ನಾನು ಸರ್ಕಾರವನ್ನ ಕೇಳ್ತೇನೆ. ಕೊರೋನಾ ಪರೀಕ್ಷೆ ಮಾಡೋ ಅಗತ್ಯನೇ ಇಲ್ಲ. ಯಾಕೆ ಪರೀಕ್ಷೆ ಮಾಡಕ್ ಹೋಗ್ತೀರಿ ನೀವು? ಅಲ್ಲಿ ಟೆಸ್ಟ್, ಇಲ್ಲಿ ಟೆಸ್ಟ್, ಅವ್ರಿಗೆ ಕೊರೋನಾ, ಇವ್ರಿಗೆ ಕೊರೋನಾ. ಟೆಸ್ಟ್ ಈ ಪರೀಕ್ಷೆ ಮಾಡಿ ಏನು ಯಾರಿಗಾದ್ರೂ ಚಿಕಿತ್ಸೆ ಕೊಡೋದಕ್ಕಿದ್ಯಾ? ಈ ಕೊರೋನಾ ವೈರಸ್ ಇಂದ ಬರುವ ಸೋಂಕು ಅತ್ಯಂತ ಸರಳವಾಗಿ 3 ದಿನದಲ್ಲಿ 4 ದಿನದಲ್ಲಿ ತನ್ನಿಂತಾನಾಗಿ ವಾಸಿಯಾಗಿ ಹೋಗುವ ಒಂದು ಸೋಂಕು ಅದು. ಸರ್ ಮಾತಾಡ್ತೀನಿ. ನನಗೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಸರ್. ಅದ್ರ ಆಂಜನಪ್ಪ ಸರ್ ಒಂದು ರಿಯಾಕ್ಷನ್ ತಗೊಳ್ತೀನಿ ಪ್ರಾರಂಭದಲ್ಲಿ. ನಾನು ಆಂಜನಪ್ಪ ಸರ್, ನೀವ್ ಏನ್ ಹೇಳ್ತೀರಿ? ಇಷ್ಟೊತ್ತು ಆತ್ಮೀಯರು ಬಹಳ ಕರೆಕ್ಟ್ ಆಗಿ ವೈಜ್ಞಾನಿಕ ವಿಚಾರಗಳನ್ನ ಹೇಳ್ತಾ ಇದ್ರು. ಇದು ನೋಡಿ, ಒಂದು ಸಾಂಕ್ರಾಮಿಕ ರೋಗ, ಅದ್ರೊಳಗೆ ವೈರಸ್ ಮ್ಯೂಟೇಶನ್ ಆಗ್ತಾನೆ ಇರುತ್ತಮ್ಮ. ವೈರಸ್ ಭೂಮಿಯಿಂದ ಎಕ್ಸ್ಟಿಂಟ್ ಆಗೋದಿಲ್ಲ. ಅವ್ರು ಹೇಳ್ದಂಗೆ ಬಹಳ ಕರೆಕ್ಟ್ ಆಗಿ ಹೇಳಿದ್ರು. 4 ಜನ ಸತ್ರೆ 130 ಕೋಟಿ ಒಳಗೆ ನಾವು ಎದುರ್ಕೊಳ್ಳೋದು ಬೇಕಿಲ್ಲ. ಎಚ್ಚರಿಕೆ ಓಕೆ, ಫೈನ್. ಎನಿ ವೈರಲ್ ಇನ್ಫೆಕ್ಷನ್, ಇವು ಸಾಂಕ್ರಾಮಿಕ ರೋಗಗಳು ಒಬ್ಬರಿಂದ ಒಬ್ಬರಿಗೆ ಹರಡ್ತವೆ, ಎಚ್ಚರಿಕೆ. ಬಟ್ ಏನಾಗುತ್ತೆ, ಸಡನ್ 4 ಜನ ಆಂಧ್ರದೊಳಗೆ ಸತ್ತು ಹೋಗ್ಬಿಟ್ರು. ಸರ್ ಅಮ್ಮ, ಪ್ಯಾಂಡಮಿಕ್ ಕಾಯಿಲೆ ಬೇರೆ. ಪ್ಯಾಂಡಮಿಕ್ ಬರೋದು 1 in 34 years ಆಫ್ ಮಾಡೋದು. 1 in 34 years ಪ್ಯಾಂಡಮಿಕ್ ಬರುತ್ತೆ. ಬಟ್ ಅದಕ್ಕೋಸ್ಕರ ನಾವ್ ಯಾಕೆ ಎದುರ್ಕೋಬೇಕು ಅಂತ ಅಷ್ಟೇ. ಡೆಫಿನೆಟ್ಲಿ ವೈರಲ್ ಇನ್ಫೆಕ್ಷನ್ಸ್ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಸೊ ಅದರಿಂದ ಇದ್ರ ಬಗ್ಗೆ ತುಂಬಾ ಬೇಕಿಲ್ಲ. ಶ್ರೀನಿವಾಸ್ ಸರ್, ನೀವು ಹೇಳ್ತಾ ಇದ್ದಕ್ಕೆ ಟೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ, 3 ದಿನದ ಒಳಗಡೆ ಇದು ಕ್ಲಿಯರ್ ಆಗುವಂತದ್ದು ಅಂತ ಹೇಳಿ. ಆದ್ರೆ ಎಷ್ಟೋ ಜನಕ್ಕೆ ಬ್ಲಾಕೇಜಸ್ ಆಗ್ತಾ ಇತ್ತು, ಉಸಿರಾಟಕ್ಕೆ ಸಮಸ್ಯೆ ಆಗ್ತಾ ಇತ್ತು, ICU ನಲ್ಲಿ ಅಡ್ಮಿಟ್ ಆಗೋ ತರ ಆಗ್ತಾ ಇತ್ತು. ಎಷ್ಟು ಜನಕ್ಕೆ ಸ್ಕ್ರೀನಿಂಗ್ ಮಾಡ್ತಾ ಇದ್ರು, ಟೆಸ್ಟಿಂಗ್ ಮಾಡ್ತಾ ಇದ್ರು, ದಿನಕ್ಕೆ 100 ಜನಕ್ಕೆ ಟೆಸ್ಟಿಂಗ್ ಮಾಡ್ತಾ ಇದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಇಲ್ಲ, ನಾನು ಆವಾಗ್ಲೇನೆ ಇದರ ಬಗ್ಗೆ 2020ರಲ್ಲಿ ಇದು ಬಂದಾಗ್ಲೇನೆ ನಾವು ಕೆಲವು ವೈದ್ಯರು ಈ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಸರ್ಕಾರಕ್ಕೂ ಬರ್ದಿದ್ದೆವು, ಸಾರ್ವಜನಿಕವಾಗಿ ಕೂಡ ಹೇಳಿದ್ದೆವು. ಏನು ಅಂತಂದ್ರೆ, ಎಲ್ಲರಿಗೆ ಸೋಂಕಿತರಿಗೆ ಇದು ಪರೀಕ್ಷೆ ಮಾಡೋ ಅಗತ್ಯ ಇಲ್ಲ. ಯಾಕಂತಂದ್ರೆ ಈ ಸೋಂಕಿನಿಂದ ಯಾರಿಗೆ ಸೋಂಕು ತಗಲಿದೆ ಅವರೆಲ್ಲರಿಗೂ ಯಾವುದೇ ಚಿಕಿತ್ಸೆಯನ್ನ ಕೊಡೋ ಅಗತ್ಯ ಇಲ್ಲ, ಚಿಕಿತ್ಸೆ ಲಭ್ಯ ಇಲ್ಲ. ಆವಾಗ್ಲೂ ಕೂಡ ರೆಮ್ಡಿಸಿವಿರ್, ಟೋಸಿಲಿಜಿಮ್ಯಾಬ್ ಇತ್ಯಾದಿ ಔಷಧಗಳನ್ನ
ಆಮೇಲೆ ಇನ್ಫ್ಲುಯೆನ್ಸಾಕ್ಕೆ ಕೊಡೋ ಔಷಧವನ್ನು ಕೂಡ ಕೋವಿಡ್ಗೆ ಮಾರಾಟ ಮಾಡಿದ್ರು. ಇದನ್ನೆಲ್ಲ ಮಾಡುವ ಅಗತ್ಯ ಇಲ್ಲ, ಇದೆಲ್ಲವೂ ನಿಷ್ಪ್ರಯೋಜಕ ಅಂತ ನಾನು ಹೇಳ್ತಾನೆ ಇದ್ದೆ. ಆದ್ರೂ ಈ ಔಷಧಗಳನ್ನ ಕೊಟ್ರು. ಆಮೇಲೆ ಅಕ್ಟೋಬರ್ 2021 ಅಂದ್ರೆ ಕೊರೋನಾ ಎಲ್ಲ ಮುಗಿದು ವ್ಯಾಪಾರ ಎಲ್ಲ ಆದ ಮೇಲೆ ಇದನ್ನು ಈ ಔಷಧಗಳು ಉಪಯೋಗ ಇಲ್ಲ ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತೆ ಇತರ ಸಂಘಟನೆಗಳು ಕೂಡ ಅದನ್ನ ಹೇಳಿದ್ವು. ಅಂದ್ರೆ ಅಷ್ಟರೊಳಗೆ ಒಂದಷ್ಟು ಜನರಿಗೆ ಅದನ್ನ ಮಾರಾಟ ಮಾಡಿ ಆಗಿತ್ತು. ಈಗಲೂ ಅದನ್ನೇ ಹೇಳ್ತಾ ಇದ್ದೇನೆ, ಸಾಮಾನ್ಯ ನೆಗಡಿ ಕೆಮ್ಮು 1-2 ದಿನದ ಜ್ವರ ಇದ್ದವರಿಗೆ ಸರ್ಕಾರ ದಯವಿಟ್ಟು ಕೊರೋನಾ ಪರೀಕ್ಷೆ ಮಾಡೋದಕ್ಕೆ ಹೇಳಬಾರದು. ಇದನ್ನ ಮಾಡುವ ಅಗತ್ಯ ಇಲ್ಲ. ಅದಕ್ಕೆ ಸರ್ಕಾರ ಆಗ್ಲಿ ಜನರಾಗ್ಲಿ ಖರ್ಚು ಮಾಡುವ 700 ರೂಪಾಯಿನೋ 800 ರೂಪಾಯಿನೋ ಈಗ ಎಷ್ಟಿದೆ ನನಗೆ ಗೊತ್ತಿಲ್ಲ. ಕೆಲವು ಲ್ಯಾಬ್ರಲ್ಲಿ ಅವಾಗ 2,000 ರೂಪಾಯಿ ಅದಕ್ಕೆ ಚಾರ್ಜ್ ಮಾಡ್ತಾ ಇದ್ರು. ಈ ಪರೀಕ್ಷೆಯನ್ನು ಮಾಡುವ ಅಗತ್ಯ ಇಲ್ಲ. ಯಾಕಂದ್ರೆ ಅದನ್ನು ಮಾಡಿ ಅದರಿಂದ ಆಗೋದು ಏನೂ ಇಲ್ಲ. ಯಾರಲ್ಲಿ ಮೊದಲೇ ಗಂಭೀರ ಸಮಸ್ಯೆ ಇದೆ ಅಂತವರಿಗಷ್ಟೇ ಕೊರೋನಾ ತಗಲಿದ್ರೆ, ಅವರನ್ನ ICUಗೆ ಅಡ್ಮಿಟ್ ಮಾಡುವಂತ ಪರಿಸ್ಥಿತಿ ಒದಗಿದ್ರೆ ಆಗ ದಾಖಲೀಕರಣಕ್ಕೆ ಬೇಕಾಗಿ ಮಾತ್ರ ಕೊರೋನಾ ಪರೀಕ್ಷೆ ಮಾಡಬೇಕು. ಸರ್, ಈಗ ನಾರ್ಮಲ್ ಜನನೋ ನಾರ್ಮಲ್ ಜ್ವರನೋ ಅಥವಾ ಕೋವಿಡ್ ಹೇಗ್ ಗೊತ್ತಾಗುತ್ತೆ ಸರ್ ಪರೀಕ್ಷೆ ಮಾಡದೇ ಇದ್ರೆ? ಅಲ್ಲ, ಗೊತ್ತಾಗಿ ಏನ್ ಮಾಡೋದಿದೆ ಹೇಳಿ? ಓಕೆ, ಮೆಡಿಸಿನ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಡಾಕ್ಟರ್ ಮಂಜುನಾಥ್ ಅದನ್ನೇ ಹೇಳಿದ್ರು, ಇದು ಕೂಡ ಫ್ಲೂ ಜ್ವರದಾಗೆ ಬರ್ತದೆ ಹೋಗ್ತದೆ ಅಂತ ಹೇಳಿ. ನೆಗಡಿ ಆಗಿರೋ ಎಲ್ರಿಗೂ ನಾವು ಟೆಸ್ಟ್ ಮಾಡ್ತಾ ಕೂತ್ಕೊಳ್ತೀವ ಇನ್ಫ್ಲುಯೆನ್ಸಾ ಇದೆಯಾ ಅಂತ? ಅಗತ್ಯ ಇದೆಯಾ? ಇದೂ ಅಷ್ಟೇ ಅಮ್ಮ, ಇದು ಬರ್ತದೆ, 3 ದಿನ ಇರುತ್ತೆ ಹೋಗತ್ತೆ. ಅದರಲ್ಲಿ ಕೂಡ ಯುವಕರಿಗೆ ಬೇರೆ ಯಾವುದೇ ಸಮಸ್ಯೆಗಳು ಇಲ್ಲದವರಿಗೆ ಈ ಕೊರೋನಾ ವೈರಸ್ ಇಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಮಕ್ಕಳಿಗೂ ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ. ಅದನ್ನು ದಯಮಾಡಿ ಈಗ ಮತ್ತೆ ಹೇಳ್ತೇನೆ. ಈಗ ಅವ್ರ ಜಿಲ್ಲಾಧಿಕಾರಿಗಳೇನಂದ್ರು ನಾವು ಗಡಿಯಲ್ಲಿ ಕಟ್ಟೆಚ್ಚರ. ಯಾವುದಕ್ಕೆ ಗಡಿಯಲ್ಲಿ ಕಟ್ಟೆಚ್ಚರ? ಕರ್ನಾಟಕದಲ್ಲಿ ಕೊರೋನಾ ಇಲ್ವಾ? ಏನ್ ಆಂಧ್ರದಿಂದ ಬರ್ಬೇಕಾ ಇಲ್ಲಿ ಕೊರೋನಾ? ಏನ್ ಕಟ್ಟೆಚ್ಚರ ವಹಿಸಿರ ನೀವು? ಇದು ಯಾವ ಅವೈಜ್ಞಾನಿಕವಾದಂತ ತೀರಾ ಅಸಂಬದ್ಧವಾದ ಕೆಲಸಗಳನ್ನು ನಮ್ಮ ಆಡಳಿತಗಳು ಯಾಕೆ ಮಾಡ್ತಾ ಇವೆ? ಹಾಗಾದ್ರೆ ಇನ್ನು ಶಾಲೆಯನ್ನ ಮತ್ತೆ ಬಂದ್ ಮಾಡಕ್ ಹೊರಡ್ತಾರೆ ಇವರು. 1.5 ವರ್ಷ ಶಾಲೆ ಬಂದ್ ಮಾಡಿ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಇಡೀ ದೇಶದ ಮಕ್ಕಳು ಇವತ್ತು ಕಷ್ಟಪಡ್ತಾ ಇರುವಂತ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಏನ್ ದಯಮಾಡಿ ಶಾಲೆ ಎಲ್ಲ ಬಂದ್ ಮಾಡೋ ಕೆಲಸಕ್ಕೆ ಇನ್ನು ಹೋಗ್ಬೇಡಿ. ಇದರಿಂದ ಯಾರು ಭಯಭೀತರಾಗೋ ಅಗತ್ಯ ಇಲ್ಲ. ಈ ಕೊರೋನಾದ ವಿಷಯವನ್ನ ಮರೆತು ಬಿಡಿ. ನೆಗಡಿ ಕೆಮ್ಮು ಬಂದ್ರೆ 1 ದಿನ 2 ದಿನ ಇರುತ್ತೆ, ಅದರ ಪಾಡಿಗೆ ಹೊರಟು ಹೋಗುತ್ತೆ. ಯಾರಿಗೆ ಗಂಭೀರ ಸಮಸ್ಯೆ ಆಗುತ್ತೆ ಅವ್ರನ್ನ ಸಹಜವಾಗಿ ಎಲ್ಲರೂ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ಅಗತ್ಯ ಇದ್ರೆ ಅದು ಏನು ಆಕ್ಸಿಜನ್ ಪ್ರಮಾಣ ಕಡಿಮೆ ಆದ್ರೆ 95ಕ್ಕಿಂತ ಕೆಳಗೆ ಬಂದ್ರೆ ಬೇರೆ ಏನಾದ್ರು ತುರ್ತು ಚಿಕಿತ್ಸೆ ಅಗತ್ಯ ಇದ್ರೆ ವೈದ್ಯರು ಅವರನ್ನು ದಾಖಲಿಸ್ತಾರೆ. ಅದು ಕೊರೋನಾ ಇರ್ಬೋದು, ಇನ್ಫ್ಲುಯೆನ್ಸಾ ಇರ್ಬೋದು, ಅಥವಾ ಬ್ಯಾಕ್ಟೀರಿಯಾದಿಂದ ಬಂದಿರುವಂತ ಶ್ವಾಸಕೋಶದ ಸೋಂಕಿರ್ಬೋದು. ಇವೆಲ್ಲ ನಾವು ವ್ಯಾಕ್ಸಿನೇಷನ್ ಗಳನ್ನ ತಗೊಂಡ್ವಲ್ಲ ಸರ್, ಫಸ್ಟ್ ಡೋಸು, ಸೆಕೆಂಡ್ ಡೋಸು, ಬೂಸ್ಟ್ ಡೋಸು ಅಂತೆಲ್ಲ ತಗೊಂಡ್ವಲ್ಲ ಸರ್ ವ್ಯಾಕ್ಸಿನೇಷನ್ಗಳು. ಅದನ್ನ ತಗೊಂಡ್ಮೇಲೆ ಕೆಲವ್ರಿಗೆ ಬಹಳಷ್ಟು ಜನಕ್ಕೆ ಸೈಡ್ ಎಫೆಕ್ಟ್ಸ್ ಆಗಿರೋದು ಇದೆ ಅಂತ ಹೀಗೆ ಅಂದ್ರೆ ಈ ವ್ಯಾಕ್ಸಿನೇಷನ್ ತಗೊಂಡ್ಮೇಲೆ ಈ ತರ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು, ವ್ಯಾಕ್ಸಿನೇಷನ್ ತಗೊಂಡ್ಮೇಲೆ ಏನೋ ನಮ್ದು ಮಂಡಿ ನೋವು ಶುರು ಆಯ್ತು, ಇನ್ನೇನೋ ಶುರು ಆಯ್ತು, ಇಮ್ಯುನಿಟಿ ಲೋ ಆಯ್ತು, ಈ ತರದೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಒಂದು ಕ್ಲಾರಿಟಿ ಬೇಕು. ಅಲ್ಲ, ಇದು ಈ ಪ್ರಶ್ನೆ ಬಗ್ಗೆನೂ ಕೂಡ ಹಲವಾರು ಬಾರಿ ಚರ್ಚೆ ನಡೆದಿದೆ. ಕೊರೋನಾ ವ್ಯಾಕ್ಸಿನ್ ನಮ್ಮ ದೇಶದಲ್ಲಿ ಬಳಕೆ ಮಾಡಿರುವ ವ್ಯಾಕ್ಸಿನ್ ಏನು ಆಕ್ಸ್ಫರ್ಡ್ ಅಸ್ಟ್ರಾಜೆನೆಕಾ ವ್ಯಾಕ್ಸಿನ್ ಇದೆ, ಇಲ್ಲಿ ಕೋವಿಶೀಲ್ಡ್ ಅಂತ ಹೆಸರಲ್ಲಿ. ಆಮೇಲೆ ಇನ್ನೊಂದು ಇಲ್ಲಿಯೇ ಭಾರತ್ ಬಯೋಟೆಕ್ನವರು ಮಾಡಿದ ಕೋವ್ಯಾಕ್ಸಿನ್ ಅನ್ನ ನಮ್ಮ ದೇಶದಲ್ಲಿ ಬಳಕೆ ಮಾಡಿರುವಂತದ್ದು. ಈ ವ್ಯಾಕ್ಸಿನ್ಗಳನ್ನ ಇಷ್ಟೊಂದು ಪ್ರಮಾಣದಲ್ಲಿ 120 ಕೋಟಿ ಜನರಿಗೆ ಜಗತ್ತಿನ ಬೇರೆ ಯಾವುದೇ ಭಾಗದಲ್ಲಿ ಇದನ್ನ ಬಳಕೆ ಮಾಡಿಲ್ಲ. ಇದನ್ನ ಕೊಟ್ಟಿರುವಂತ ಡೆನ್ಮಾರ್ಕ್ ಮತ್ತು ಇತರ 2-3 ದೇಶಗಳಲ್ಲಿ ಅದನ್ನ ಕೊಟ್ಟು 3 ತಿಂಗಳಲ್ಲೇ ಅದನ್ನ ಹಿಂಪಡೆದು, ಯಾಕಂದ್ರೆ ಅದರಿಂದ ಅಡ್ಡ ಪರಿಣಾಮಗಳನ್ನ ಅವರು ಗುರುತಿಸಿದ್ರು, ಅದರ ಬಳಕೆಯನ್ನ ಅವರು ನಿಲ್ಲಿಸಿದ್ರು. ನಾವು ನಿಲ್ಲಿಸೋ ಬದಲು 2 ಡೋಸು 3 ಡೋಸು ಎಲ್ರಿಗೂ, ಮಕ್ಕಳಿಗೂ ಕೂಡ ಇದನ್ನ, ಕಾಲೇಜು ಮಕ್ಕಳಿಗೂ ಕೂಡ ಕೊಡ್ತಾ ಹೋದ್ವಿ. ಇವತ್ತು ಈಗ ಅದರಿಂದ ಆಗಿರೋ ಅಡ್ಡ ಪರಿಣಾಮಗಳ ಬಗ್ಗೆ ಸರ್ಕಾರನು ತುಟಿ ಬಿಚ್ಚುತ್ತಾ ಇಲ್ಲ, ಕಂಪನಿಗಳು ಕೂಡ ತುಟಿ ಬಿಚ್ಚುತ್ತಾ ಇಲ್ಲ. ಇದರ ಬಗ್ಗೆ ಅಧ್ಯಯನ ಆಗ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಳೆದ ಫೆಬ್ರವರಿಯಲ್ಲಿ ಒಂದು ಆದೇಶ ಹೊರಡಿಸಿದ್ರು. ಅದಕ್ಕೆ ಒಂದು ಸಮಿತಿಯನ್ನ ಮಾಡಲಾಯಿತು. ಆ ಸಮಿತಿ ಜಯದೇವ ಆಸ್ಪತ್ರೆಯ ನೇತೃತ್ವದ ಸಮಿತಿ, ಅವರು ಕೂಡ ಕೇವಲ 250 ಜನರದ್ದು ಏನೋ ಒಂದು ವರದಿಯನ್ನ ಮಾಡಿ ತಿಪ್ಪೆ ಸಾರಿಸುವ ಕೆಲಸ ಮಾಡಿದ್ರು. ಅದರಿಂದ ನಿಮ್ಮ ಈ ಪ್ರಶ್ನೆ ಬಹಳ ಗಂಭೀರವಾದ ಪ್ರಶ್ನೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ DK ಶಿವಕುಮಾರ್ ಅವರಲ್ಲಿ ನಾನು ಮತ್ತೆ ವಿನಂತಿ ಮಾಡ್ತಾ ಇರೋದು ಏನಂತಂದ್ರೆ, ಈಗ ನೀವು ಎತ್ತಿರುವಂತಹ ಗಂಭೀರವಾದ ಸಂದೇಹಗಳೇನಿದೆ ಜನರ ಮನಸ್ಸಿನಲ್ಲಿ, ಇದನ್ನ ಪರಿಹರಿಸುವುದಕ್ಕೆ ಬೇಕಾಗಿ ನಮ್ಮ ರಾಜ್ಯದಲ್ಲಾದ್ರೂ ಒಂದು ಅತ್ಯುತ್ತಮವಾದ ವೈಜ್ಞಾನಿಕವಾದ ಅಧ್ಯಯನವನ್ನ ಕೈಗೊಳ್ಳೋದಕ್ಕೆ ನೀವು ಇದಕ್ಕೆ ಏನು ಬೇಕಾದಂತ ಕ್ರಮವನ್ನ ಆರಂಭಿಸಬೇಕು. ಒಳ್ಳೆಯ ಒಂದು ತಜ್ಞರ ಸಮಿತಿಯನ್ನ ಮಾಡಿ
ಒಂದು 6 ವರ್ಷ 7 ವರ್ಷಗಳ ಕಾಲ ನಡಿಬೇಕಾದಂತ ಅಧ್ಯಯನವನ್ನ ನಮ್ಮ ರಾಜ್ಯದಲ್ಲಿ ನೀವು ನಡೆಸಬೇಕು ಅಂತ ನಾನು ನಿಮ್ಮ ಮೂಲಕ ಅವರಲ್ಲಿ ಶ್ರೀನಿವಾಸ್ ಸರ್ ಕೇಳ್ಕೊಳ್ತೀನಿ. ಮಾತಾಡ್ತೀನಿ. ವೈರಸ್ ಈ ಬಹಳಷ್ಟು ವಿಚಾರ ರಾಜ್ಯದ- ಸರ್ ಬಹಳಷ್ಟು ವಿಚಾರ ನಿಮ್ ಜೊತೆ ಚರ್ಚೆ ಮಾಡ್ಲಿಕ್ಕಿದೆ. ಯಾಕಂದ್ರೆ ತುಂಬಾ ಆತಂಕ ಇದೆ ಸರ್. ವ್ಯಾಕ್ಸಿನ್ ತಗೊಂಡ್ಮೇಲೆ ಮಹಿಳೆಯರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳಾಗೋದು ಜಾಸ್ತಿ ಆಗಿರೋದಿರ್ಬೋದು, ಅಥವಾ ಮಂಡಿ ನೋವಿನ ಸಮಸ್ಯೆ ಆಗಿರೋದಿರ್ಬೋದು, ಇಮ್ಯುನಿಟಿ ಪವರ್ ಕಮ್ಮಿ ಆಗಿರೋದಿರ್ಬೋದು, ಈ ರೀತಿ ಬೇರೆ ಬೇರೆ ಸಮಸ್ಯೆಗಳಿದಾವೆ.